ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನೀವು ನೋಡ್ತಾ ಇರಲ್ಲ ಇದೇನಪ್ಪ 50 ರೂಪಾಯಿ ಬೋರ್ಡ್ ಹಾಕಿದ್ದಾರೆ ಅಂತ. ಸೊ ನೀವು ಬೆಂಗಳೂರಿನಲ್ಲಿ ನೀವು ಎಲ್ಲೇ ಹೋದ್ರೂ ಆಲ್ಮೋಸ್ಟ್ ಒಂದು ಮಿನಿ ಮೀಲ್ಸ್ ಅಂತ ಅಂದರೆ ಒಂದು ಮುದ್ದೆ ಊಟ ಅಥವಾ ಚಪಾತಿ ಊಟ ಅಥವಾ ಪೂರಿ ಊಟ ನೀವೇನೇ ತೊಗೊಳ್ಳಿ, ಒಂದು ಮಿನಿ ಮೀಲ್ಸು ಒಂದು ಸುಮಾರು ನಾರ್ಮಲ್ ಹೋಟೆಲ್ಗೆ ಹೋದರೆ ಅಟ್ಲೀಸ್ಟ್ 70, 80, 90 ಮಿನಿ ಮೀಲ್ಸ್, ನಾಟ್ ಫುಲ್ ಮೀಲ್ಸ್. ಮತ್ತು ಇನ್ನು ಒಳ್ಳೆ ಹೋಟೆಲ್ಗೆ ಹೋದರೆ 120 ಮಿನಿ ಮೀಲ್ಸ್, 130 ಅಥವಾ 90 ರೂಪಾಯಿ ಈ ಥರನೇ ಇರುತ್ತೆ. ಆದರೆ ಈ ಮೆಸ್ಸಲ್ಲಿ ನಿಮಗೆ ಏನು ಸ್ಪೆಷಲಪ್ಪ ಅಂತಂದರೆ ನಿಮಗೆ ಅನ್ಲಿಮಿಟೆಡ್ ಊಟ, ಹೊಟ್ಟೆ ತುಂಬ ಊಟ, ಅಂದರೆ ಚೆನ್ನಾಗಿ ಊಟ ಮಾಡೋರಿಗಂತೂ ಒಂದು ಮೃಷ್ಟಾನ್ನ ಭೋಜನ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕೆಂದರೆ ಸ್ವಲ್ಪ ಹೊಟ್ಟೆ ತುಂಬ ಜಾಸ್ತಿ ಊಟ ಮಾಡೋ ಅಂತ ಇರ್ತಾರಲ್ಲ, ರೈಸ್ ಹಾಕ್ಸ್ಕೊಂಡು ಒಂದು ರೈಸು ಮತ್ತು ಅದ್ರ ಮೇಲೆ ಹಾಫ್ ರೈಸು ಈ ಥರ ಎಲ್ಲ ಹಾಕ್ಸ್ಕೊಂಡು ಊಟ ಮಾಡೋರಿಗೆ ಒಳ್ಳೆ ಊಟ ಅಂತಲೇ ಹೇಳ್ಬೋದು. ಯಾಕೆಂದರೆ ನೀವು ಇಲ್ಲಿ ಬಂದರೆ ಅನ್ನಪೂರ್ಣೇಶ್ವರಿ ಮೆಸ್ ಹತ್ರ ಬಂತಂದರೆ ನಿಮಗೆ 50 ರೂಪಾಯಿ ಕೊಟ್ಟರೆ ಸಾಕು. ನಿಮಗೆ 50 ರೂಪಾಯಿ ಕೊಟ್ಟರೆ ಸಾಕು ಫುಲ್ ಮೀಲ್ಸ್, ಅಂದರೆ ಒಂದು ಮುದ್ದೆ ಊಟ ತೊಗೋಬೋದು ಅಥವಾ ಚಪಾತಿ ಊಟ ತೊಗೋಬೋದು ಅಥವಾ ಪೂರಿ ಊಟ ತೊಗೋಬೋದು. ನೀವು ಯಾವುದೇ ತೊಗೊಳ್ಳಿ ಫುಲ್ ಮೀಲ್ಸು. ಸೊ ಎಸ್ಪೆಷಲಿ ಇದು ಒಂದು ಆಟೋ ಡ್ರೈವರ್ಗಳಿಗಾಗ್ಬೋದು, ಬಡವ್ರಿಗಾಗ್ಬೋದು, ಯಾರಿಗೇ ಆಗಲಿ, ಬಡವರು ಶ್ರೀಮಂತರು ಅಂತಲ್ಲ, ಎಲ್ರಿಗೂ ಅನುಕೂಲ ಆಗೋಂಥ ಒಂದು ಹೋಟೆಲ್ಲು. ಸೊ ಅದಕ್ಕೆ ನಾನು ನಿಮ್ಗೆ ಅನುಕೂಲ ಆಗುತ್ತೆ ಅನ್ನೋದನ್ನೇ ಉದ್ದೇಶದಿಂದ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಬನ್ನಿ ಇಲ್ಲಿ ಒಳಗಡೆ ನೋಡೋಣ, ಮಾತಾಡ್ಸೋಣ ಕಸ್ಟಮರ್ ಏನಂತಾರೆ, ಮತ್ತು ಆ ಊಟದಲ್ಲಿ ಏನೇನು ಬರುತ್ತೆ, ಆ ಫುಲ್ ಮೀಲ್ಸಲ್ಲಿ ಏನೇನು ಬರುತ್ತೆ ಅದನ್ನು ತಿಳ್ಕೊಳ್ಳೋಣ. ಅದ್ರ ಜೊತೆಗೆ ನಾವು ಟೇಸ್ಟ್ ಮಾಡಿ ಆ ಟೇಸ್ಟ್ ಹೇಗಿದೆ ಅಂತ ಹೇಳೋಣ. ಸೊ ಬನ್ನಿ ಹೋಗೋಣ. ನಮಸ್ಕಾರ ಸರ್, ತಾವೇನು ಆಟೋ ಡ್ರೈವರ್. ಓಕೆ, ಇಲ್ಲಿ 50 ರೂಪಾಯಿ ಅನ್ಲಿಮಿಟೆಡ್ ಊಟ ಇದೆ ಸರ್, ಹೇಗೆ ಅನಿಸ್ತದೆ? ತುಂಬಾ ಚೆನ್ನಾಗಿದೆ. ಬೆಂಗಳೂರಲ್ಲಿ ಎಲ್ಲೂ ಕೊಡಲ್ಲ ಈ ಥರ ಊಟ. ತುಂಬಾ ಚೆನ್ನಾಗಿದೆ, ಒಳ್ಳೆ ಕ್ವಾಲಿಟಿ ಮೈಂಟೈನ್ ಮಾಡಿದ್ದಾರೆ. 100 ರೂಪಾಯಿ ಕೊಟ್ಟರೂ ಈ ಥರ ಊಟ ಸಿಕ್ಕಲ್ಲ. ಅಂದರೆ ನೀವು ಎಲ್ಲ ಕಡೆ ಹೋಗ್ತಾ ಇರ್ತೀರಲ್ಲ? ನಾವು ಎಲ್ಲ ಕಡೆ ಸುತ್ತಾ ಇರ್ತೀವಿ, ಟೇಸ್ಟ್ ನೋಡಿರ್ತೀವಿ. ಏನು ಮೋಸ ಇಲ್ಲ, ತುಂಬ ಚೆನ್ನಾಗಿರುತ್ತೆ. ಏನು ಸೋಡಾ ಹಾಕಲ್ಲ, ಏನಿಲ್ಲ. ತುಂಬ ಹೈಜೆನಿಕ್ ಆಗಿ ಮಾಡ್ತಾರೆ, ಕ್ಲೀನು, ಮೇಂಟೆನೆನ್ಸು ಎಲ್ಲ ತುಂಬ ಚೆನ್ನಾಗಿದೆ, ಪರವಾಗಿಲ್ಲ. ರೈಸ್ ಎಷ್ಟು ಬೇಕಾದ್ರೂ ಹಾಕ್ಸ್ಕೊಬೋದು. ಪೂರಿ ಊಟ, ಮುದ್ದೆ ಊಟ ಎಲ್ಲ ಇದೆ, ಪರವಾಗಿಲ್ಲ, ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿದೆ. ನೀವು ಯಾವಾಗ ಬರ್ತೀರಾ? ನಾವು ಈ ಕಡೆ ರೂಟ್ ಬಂದಾಗ ಬರ್ತೀವಿ. ಈ ಕಡೆ ಬರ್ತಾ ಇರ್ತೀವಿ, ವಾರಕ್ಕೆ 1 ಸಲ 2 ಸಲ ಬರ್ತಾ ಇರ್ತೀವಿ. ಓಕೆ, ನೀವು ನೋಡಿದಂಗೆ ಈ ಅಂದರೆ ಇವರೇನು ಕೊಡ್ತಾ ಇದ್ದಾರೆ, ಹೊರಗಡೆ ಎಷ್ಟು ಪ್ರೈಸ್ ಆಗ್ಬೋದು ಸರ್? ಹೊರಗಡೆ ಇದು 120, 150 ರೂಪಾಯಿ ಆಗುತ್ತೆ ಊಟ. ಈ ಕಾಮನ್ ಹೋಟ್ಲು ಅಲ್ಲಿ ಇಲ್ಲಿ ಕೆಲವೊಂದು ಕಡೆ ಮಿನಿ ಮೀಲ್ಸ್ ಅಂತ ಮಾಡ್ತಾರೆ, 80 ರೂಪಾಯಿ ತೊಗೋತಾರೆ. ಬರೀ ಮಜ್ಜಿಗೆ, ಒಂದು ಪಲ್ಯ, ಆ ಥರ ಹಪ್ಪಳ ಕೊಡ್ತಾರೆ, 80 ರೂಪಾಯಿ. ಲಿಮಿಟೆಡ್ ಇಷ್ಟು ಅನ್ನ ಕೊಡ್ತಾರೆ. ಇಲ್ಲಿ ಪರವಾಗಿಲ್ಲ, 50 ರೂಪಾಯಿ, ಏನು ಮೋಸ ಇಲ್ಲ. ಟೇಸ್ಟ್ ಎಲ್ಲ ಹೇಗಿದೆ ಸರ್? ತುಂಬ ಚೆನ್ನಾಗಿದೆ ಟೇಸ್ಟ್. ಏನೇನು ಕೊಡ್ತಾರೆ ನಿಮಗೆ? ಇಲ್ಲಿ ಮುದ್ದೆ ಊಟ ಕೊಡ್ತಾರೆ, ಪೂರಿ ಊಟ ಕೊಡ್ತಾರೆ, ಚಪಾತಿ ಊಟ ಕೊಡ್ತಾರೆ. 3 ಥರ ಐಟಮ್, ಯಾವ್ದು ಬೇಕಾದ್ರೂ ತಿನ್ಬೋದು. ರೈಸು, ಮುದ್ದೆ, ಪಲ್ಯ, ಹಪ್ಪಳ ಎಷ್ಟು ಬೇಕಾದ್ರೂ ಹಾಕ್ತಾರೆ, ಅಷ್ಟೇ, ಪರವಾಗಿಲ್ಲ. ಇಲ್ಲಿ ಸ್ಟಾಫ್ ಎಲ್ಲ ಹೇಗಿದ್ದಾರೆ, ಹೇಗೆ ನಡ್ಕೋತಾರೆ? ಸ್ಟಾಫ್ ಎಲ್ಲ ತುಂಬ ಚೆನ್ನಾಗಿದ್ದಾರೆ, ತುಂಬ ಕ್ಲೀನಾಗಿ ಮಾಡ್ತಾರೆ, ಕ್ಲೀನಾಗೆಲ್ಲ ಮೈಂಟೈನ್ ಮಾಡ್ತಾರೆ, ತೊಂದರೆ ಇಲ್ಲ. ಇವಾಗ ನೋಡಿ 3 ಊಟ ನೋಡ್ತಾ ಇದ್ದೀವಿ. ಸೊ ಇದು ಪೂರಿ ಊಟ, ಇದು ಚಪಾತಿ ಊಟ. ಸೊ ಚಪಾತಿ ಊಟದಲ್ಲಿ ನಿಮಗೆ 2 ಚಪಾತಿ ಕೊಡ್ತಾರೆ, ಮತ್ತು ಮುದ್ದೆ ಊಟ. ಸೊ ಇದು ನಿಮಗೆ ಮುದ್ದೆ ಊಟ. ನಿಮಗೆ ಪೂರಿ 2 ಪೂರಿ ಕೊಡ್ತಾರೆ, ಪೂರಿ ಊಟ. ನಿಮಗೆ ನೋಡ್ಬೋದು, ಅವ್ರು ಆವಾಗಲೇ ಹೇಳ್ದಂಗೆ ಕಾಳಿದೆ, ಚಟ್ನಿ ಇದೆ, ಮತ್ತು ಪಲ್ಯ ಇದೆ ಇಲ್ಲಿ, ಮತ್ತು ಇದು ಸಾಗು ಇದೆ, ಮಜ್ಜಿಗೆ ಇದೆ, ಅನ್ನ ಇದೆ, ರೈಸ್ ಇದೆ. ಅಂದರೆ ನಿಮಗೆ ಈ ರೈಸ್ನ ಹೊಟ್ಟೆ ತುಂಬ ಹಾಕ್ಸ್ಕೊಬೋದು. ಇವ್ರೇನು ಕೊಟ್ಟಿದ್ದಾರೋ ಇಷ್ಟೇ ಅಲ್ಲ, ನಿಮಗೆ ಮತ್ತೆ ಬೇಕು ಅಂದರೆ ರೈಸ್ ಹಾಕ್ಸ್ಕೊಬೋದು. ಸೊ ಕಂಪ್ಲೀಟ್ಲಿ ಫುಲ್ ಮೀಲ್ಸು. ಟೇಸ್ಟ್ ನೋಡೋಣ, ಟೇಸ್ಟ್ ನೋಡ್ಬಿಟ್ಟು ಹೇಗಿದೆ ಹೇಳೋಣ. ಸೊ ಗರಿ ಆಗಿದೆ ನೋಡಿ, ಪೂರಿನೂ ಅಷ್ಟೇ ತುಂಬ ಗರಿ ಆಗಿದೆ, ಮತ್ತು ಅಷ್ಟೊಂದು ಆಯಿಲಿ ಏನಿಲ್ಲ ಇಲ್ಲಿ ನೋಡಿ, ತುಂಬ ಆಯಿಲಿ ಅಂತ ಅನಿಸಲ್ಲ. ಸೊ ಮುದ್ದೆನೂ ಅಷ್ಟೇ. ಬನ್ನಿ ಟೇಸ್ಟ್ ನೋಡೋಣ. ನಾನೀಗ ಪೂರಿ ಊಟ ಚೂಸ್ ಮಾಡ್ತಾಯಿದ್ದೀನಿ. ಸೊ ಚಪಾತಿ ಊಟ ನಮ್ಮ ಸ್ನೇಹಿತರು ತೊಗೋತಾರೆ. ಸೊ ಪೂರಿ ಊಟ ಹೇಗಿದೆ ನೋಡೋಣ. ಸೂಪರಾಗಿದೆ. ಅಂದರೆ ಇದು ತಿಂದಾಗ ನನಗೆ ಆಯಿಲಿ ಅಂತ ಅನ್ನಿಸಿಲ್ಲ. ಆ್ಯಕ್ಚುಲಿ ಪೂರಿ ತಿಂದಾಗ ಆಯಿಲಿ ಆಗುತ್ತೆ, ಬಟ್ ಇದೇನೂ ಆಗಲಿಲ್ಲ, ತುಂಬ ಚೆನ್ನಾಗಿದೆ. ಬಟ್ ಅನ್ಲಿಮಿಟೆಡ್ ಊಟ ಅಂದರೆ ತುಂಬ ವರ್ತ್ ಅನಿಸುತ್ತೆ. ಎಸ್ಪೆಷಲಿ ಬಡವರಾಗಲಿ, ಶ್ರೀಮಂತರಾಗಲಿ, ಯಾರೇ ಆಗಲಿ, ಹೊರಗಡೆ ಏನೋ ಕೆಲಸಕ್ಕೆ ಬಂದಿರ್ತಾರೆ, ಅವ್ರು ಬಂದಾಗ ಇಲ್ಲಿ ವಿಜಯನಗರ ಹತ್ರ ಬಂದರೆ ಇಲ್ಲಿ ಅನ್ನಪೂರ್ಣೇಶ್ವರಿ ಮೆಸ್ ಅಂತ ಇರುತ್ತೆ. ವಿಜಯನಗರ ಹತ್ರ ಬಂದರೆ ಅನ್ನಪೂರ್ಣೇಶ್ವರಿ ಮೆಸ್ ಇರುತ್ತೆ. ಇಲ್ಲಿ ಬಂದು ನೀವು ಊಟ ಮಾಡ್ಬೋದು, ತುಂಬ ಚೆನ್ನಾಗಿದೆ. ಸೊ ಅಡ್ರೆಸ್ನ ನಾವು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೀವು ಬಂದು ಊಟ ಮಾಡ್ಬೋದು. ಸ್ನೇಹಿತರೆ, ನಾವಿವಾಗ ಊಟನ ಮಾಡ್ತಾಯಿದ್ವಿ. ಇಲ್ಲಿ ನೋಡ್ಬೋದು, ಇಲ್ಲಿ ನಮ್ಮ ಹತ್ರ ಚಪಾತಿ ಊಟ ಇದೆ, ಅದೇ ರೀತಿ ಮುದ್ದೆ ಊಟ ಇದೆ, ಅದೇ ರೀತಿ ಪೂರಿ ಊಟ ಇದೆ, ಎಲ್ಲ ಥರದ ಊಟನ ತಗೊಂಡಿದ್ದೀವಿ. ಇವಾಗ ನೀವು ಕೇಳ್ಬೋದು ಅನ್ಲಿಮಿಟೆಡ್ ಹೇಗೆ ಆಗ್ಬೋದು. ರೈಸು ಅಥವಾ ಸಾಂಬಾರು ಅಥವಾ ಮಜ್ಜಿಗೆ ಇದೆಲ್ಲನೂ ಕೂಡ ನೀವು ಎಷ್ಟಾದರೂ ಹಾಕ್ಕೋಬೋದು. ಅವರೇನು ಎಷ್ಟಾಗಿ ಹಾಕೊಂಡ್ರೆ ಅಷ್ಟಾಗಿ ಹಾಕೊಂಡ್ರೆ ಅಂತ ಏನೂ ಕೇಳಲ್ಲ. ಬಟ್ ಏನು ಅಂದರೆ ನೀವು ಏನಾದರೂ ಮುದ್ದೆ ಊಟ ತೊಗೊಂಡ್ರೆ 1 ಮುದ್ದೆ ಬರುತ್ತೆ, ಚಪಾತಿ ಊಟ ತೊಗೊಂಡ್ರೆ ನಿಮ್ಗೆ 2 ಚಪಾತಿ ಬರುತ್ತೆ, ನೀವೇನಾದರೂ ಪೂರಿ ಊಟ ತೊಗೊಂಡ್ರೆ 2 ಪೂರಿ ಬರುತ್ತೆ. ಈಗ ಟೇಸ್ಟ್ ಕಡೆಗೆ
ಅದ್ರ ಜೊತೆಗೆ ಹೈಜಿನ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನೀವು ನೋಡ್ಬೋದು. ಗಜ ಇವಾಗ ನಾನು ಪೂರಿ ಊಟ ಟೇಸ್ಟ್ ನೋಡಿದೆ, ಸಖತ್ತಾಗಿದೆ. ಮತ್ತು ಆಯಿಲ್ ಇಲ್ಲ, ಜಾಸ್ತಿ ಆಗಿಲ್ಲ, ತುಂಬ ಕಡಿಮೆ ಇದೆ. ಎಷ್ಟು ಬೇಗ ಹಾಕಿದೆ ಚಪಾತಿ ನೋಡಿ, ಫುಲ್ ಡ್ರೈ. ಮನೇಲಿ ಮಾಡಿದವ್ರ ಥರ ಇದೆ, ಚೆನ್ನಾಗಿದೆ. ಅಂದರೆ ಇವರೇ ಇದು ಮಾಡ್ತವ್ರೆ, ಅರಿತಾ ಇದ್ದಾರೆ ಚಪಾತಿ. ಈಗ ಚಟ್ನಿ ಜೊತೆಗೆ ನಾನು ಹಂಚ್ಕೊಂಡು ತಿಂತಾ ಇದ್ದೀನಿ. ಚೆನ್ನಾಗಿದೆ, ಮನೇಲಿ ಯಾವ ರೀತಿ ಮಾಡ್ತಾರೋ ಅದೇ ಥರ ಟೇಸ್ಟಿಯಾಗಿದೆ. ಆ ರೈಸು ಕೂಡ ನೋಡ್ಬೋದು, ಇಲ್ಲಿ ರೈಸು ಯಾವ ರೀತಿ ನೋಡ್ಬೋದು. ನೀವೇನು 50 ರೂಪಾಯಿ ಏನು ಕೊಡ್ತೀರಾ, 50 ರೂಪಾಯಿಗೆ ವರ್ಕಲ್ಲಿ ವರ್ಕ್ ಅಂತ ಹೇಳ್ಬೋದು. ಬೇರೆ ಕಡೆ ಹೋದರೆ 100, 120 ಆಗ್ಬೋದು, ಬಟ್ ಇಲ್ಲ 50 ರೂಪಾಯಿ ಸೂಪರ್. ಡನ್, ಬನ್ನಿ ಎಲ್ಲರೂ ಊಟ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ. ನಾಗರಬಾವಿ ಸರೌಂಡಿಂಗಲ್ಲಿ ಇರೋರು ಬನ್ನಿ.